ಹಾಂ ಪ್ರಿಯಾ ಹೇಳು. ಎಲ್ಲಿದ್ಯಾ ಸೂರ್ಯ? ಮನೆಯಲ್ಲೇ. ನೀನೆಲ್ಲಿದ್ಯಾ? ಏನಾದರೂ ಹೇಳೋದಿತ್ತಾ? ಏನು ಮಾಡ್ತಾ ಇದೆಯಾ? ಬ್ಯುಸಿ ಇದೆಯಾ? ಹಾಗೇನಿಲ್ಲ, ಫ್ರೀನೇ, ಹೇಳು. ನಾನು ನಿನ್ನ ಜೊತೆ ಮಾತಾಡಬೇಕು. ಇವಾಗ ಸಿಗ್ತೀಯಾ? ಹಾಗಾದರೆ ನಿನ್ನ ಆಫೀಸ್ ಹತ್ರ ಬರಲಾ? ನಾನು ಆಫೀಸಲ್ಲಿಲ್ಲ. ಮತ್ತಿನ್ನೆಲ್ಲಿದ್ಯಾ? ನಾವು ಯಾವಾಗಲೂ ಸಿಗೋ ಕಾಫಿ ಶಾಪಲ್ಲಿದ್ದೀನಿ. 30 ಮಿನಿಟ್ಸ್ನಲ್ಲಿ ಅಲ್ಲಿ ಇರ್ತೀನಿ. ಓಕೆ, ಬಾಯ್. ಬಾಯ್. ಹಾಯ್ ಪ್ರಿಯಾ. ಹಾಯ್. ಹೇ ಪ್ರಿಯಾ, ನಿಂಗೆ ಜ್ಞಾಪಕ ಇದೆಯಾ ಫಸ್ಟ್ ಟೈಮ್ ಈ ಕಾಫಿ ಶಾಪ್ಗೆ ಯಾವಾಗ ಬಂದಿದ್ವಿ ಅಂತ? ಗೊತ್ತಿಲ್ಲ, ನೀ ಹೇಳು ಕೇಳೋಣ. October 4, 2023, 6:30 PM. ಆವಾಗ ನಾನು ನೀನು ಫಸ್ಟ್ ಟೈಮ್ ಈ ಕಾಫಿ ಶಾಪ್ ಬಂದಿದ್ದು. ನಿನಗೆ ಗೊತ್ತಾ, ದಟ್ ಈಸ್ ಅ ಮೆಮೊರೇಬಲ್ ಮೂಮೆಂಟ್ ಫಾರ್ ಮೀ. ಸೀರಿಯಸ್ಲಿ ಸಾರಿ ಕಣೋ, ನಾನು ಮರ್ತೋಗಿದ್ದೆ, ತಪ್ಪಾಗಿ ತಿಳ್ಕೊಬೇಡ. ಹೇ ಲೂಸು, ಇದಕ್ಕೆಲ್ಲ ಯಾರಾದರೂ ಸಾರಿ ಕೇಳ್ತಾರ? ಇಟ್ಸ್ ಓಕೆ. ಹೇ ಇಲ್ಲಿ ನೋಡು ಪ್ರಿಯಾ, ಇಲ್ಲಿ ನೋಡು ಅಂದೆ ತಾನೆ. ನಿನಗೆ ಗೊತ್ತಾ, ನಿನ್ನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಅ ಬ್ಯೂಟಿಫುಲ್ ಮೆಮೊರೀಸ್ ಆಫ್ ಮೈ ಲೈಫ್. ಅದನ್ನೆಲ್ಲ ನಾನು ಸಾಯೋ ತನಕ ಮರೆಯೋದಿಲ್ಲ. ಇವಾಗಾದರೂ ಸ್ವಲ್ಪ ನಗ್ಬೋದಾ? ಕಾಫಿ ಕುಡಿತೀಯಾ? ಎಕ್ಸ್ಕ್ಯೂಸ್ ಮೀ. ಒಂದು ಕಾಫಿ, ಒಂದು ಬ್ಲ್ಯಾಕ್ ಕಾಫಿ. ಸೂರ್ಯ, ನಿಂಗೆ ವರ್ಕ್ ಟೈಮಲ್ಲಿ ಡಿಸ್ಟರ್ಬ್ ಮಾಡಿದ್ನಾ? ಹಾಗೇನಿಲ್ಲ. ಸರಿ, ಇವಾಗ ಹೇಳು, ಏನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದು? ಸರಿ ಹೇಳ್ತೀನಿ, ಕಣ್ಮುಚ್ಚು. ಏಕೆ? ಫಸ್ಟ್ ಕಣ್ಮುಚ್ಚು, ಆಮೇಲೆ ಹೇಳ್ತೀನಿ. ಫೀಲ್ ಮಾಡು, ತುಂಬ ಪೀಸ್ಫುಲ್ ಆಗಿದೆ ಅಲ್ವಾ? ಸರಿ ಆಯಿತು, ಏನಕ್ಕೆ ಬರೋದಕ್ಕೆ ಹೇಳಿದ್ದು? ಈ ಪೀಸ್ನ ಫೀಲ್ ಮಾಡಲಿ ಅಂತ. ಪ್ರಿಯಾ, ಆಟ ಆಡಬೇಡ. ನೀನು ನೋಡಬೇಕು ಅಂತ ಈ ಟ್ರಾಫಿಕ್ನಲ್ಲಿ 10 ಕಿಲೋಮೀಟ್ರಿಂದ ಬಂದಿದ್ದೀನಿ. ನಾನೇನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಅಂತ ಬಂದರೆ ನೀನು ನೋಡಿದ್ರೆ ಪೀಸ್ಗೋಸ್ಕರ ಅಂತ ಆಟ ಆಡ್ತಿದ್ಯಾ? ಓಕೆ ಹೇಳ್ತೀನಿ. ಅದೇ ನಾನು ಯಾವಾಗಲೂ ಮಾತಾಡ್ತಿದ್ನಲ್ಲ ಪ್ಯಾರಿಸ್ ಕಂಪ್ನಿ ಬಗ್ಗೆ. ಆ ಕಂಪ್ನಿಯಿಂದ ಆಫರ್ ಲೆಟರ್ ಬಂದಿದೆ. ಯಾಕೋ ಏನು ಮಾತಾಡ್ತಾನೆ ಇಲ್ಲ? ನಾನು ನಿನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದು ಹೇಳಿದ್ರೆ ನೀನೇನು ಮಾತಾಡ್ತಾನೆ ಇಲ್ಲ. ಸರ್ಪ್ರೈಸ್ ಆಯಿತು, ಬಟ್ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗಿಲ್ಲ. ನಾವು ಮೊದಲೇ ಪ್ಲ್ಯಾನ್ ಮಾಡಿದ್ವಲ್ಲ ಪ್ರಿಯಾ, ಔಟ್ ಆಫ್ ಕಂಟ್ರಿ ಎಲ್ಲ ಹೋಗೋದು ಬೇಡ ಅಂತ. ನೀನು ನೋಡಿದ್ರೆ ಇವಾಗ ಆಫರ್ ಲೆಟರ್ ಎಲ್ಲ ತೊಗೊಂಬಂದಿದ್ಯಾ? ಏನಿದ್ರ ಅರ್ಥ? ಕಂಗ್ರಾಟ್ಸ್ ಹೇಳ್ತೀಯಾ ಅಂದ್ಕೊಂಡೆ. ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಓ ಸಾರಿ, ಡಿಸೈಡ್ ಮಾಡಿಕೊಂಡೆ ಆಫರ್ ಲೆಟ್ರ್ ತೊಗೊಂಬಂದಿದ್ಯಾ? ಓಕೆ ಫೈನ್. ಇವಾಗ ಏನಾಯಿತು ಅಂತ ಈ ಥರ ಮಾತಾಡ್ತಿದ್ಯಾ? ನಾನು ಸುಮ್ಮನೆ ಅಪ್ಲೈ ಮಾಡೋಣ ಅಂತ ಮಾಡಿದೆ, ಅದು ಓಕೆ ಆಯಿತು. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಇವಾಗ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆಯಾ? ನಮ್ಮ ಪ್ರೀತಿನ ಇಲ್ಲೇ ಎಂಡ್ ಮಾಡಬೇಕು ಅಂತ ತಾನೇ? ಎಂಡ್ ಅಂತ ಅಲ್ಲ ಸೂರ್ಯ, ಇದಕ್ಕೆ ಹೇಗೆ ಸೊಲ್ಯೂಷನ್ ಹುಡುಕ್ಬೇಕು ಅಂತ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತು ಪ್ರಿಯಾ. ಇವಾಗ ತಾನೇ ಜಾಬ್ ಜಾಯ್ನ್ ಆಗಿದ್ದೀನಿ, ಅದು ನಿನಗೋಸ್ಕರ ಅಂತ. ಅಷ್ಟರಲ್ಲಿ ನೀನು ನೋಡಿದ್ರೆ ಹೀಗೆಲ್ಲ ಹೇಳ್ತಾ ಇದೆಯಾ? ನಾನೇನೇನೋ ಕನ್ಸ್ಕೊಂಡಿದ್ದೆ ಪ್ರಿಯಾ. ಅದು ಹಾಗಲ್ಲ ಸೂರ್ಯ. ನಾವು ಇದೇ ಜಾಗದಲ್ಲಿ ಪ್ರಪೋಸ್ ಮಾಡ್ಕೊಂಡಿದ್ದು, ಮತ್ತೆ ಇದೇ ಜಾಗದಲ್ಲಿ ಎಂಡ್ ಮಾಡ್ತಾ ಇದೆಯಲ್ಲ. ಸೂರ್ಯ, ಓಕೆ ಬಾಯ್.
ನೀನು ಯಾವಾಗಲೂ ಪುಸ್ತಕ ಇಟ್ಕೊಂಡೇ ಕೂತಿರ್ತೀಯಾ? ನಿನ್ನೇನು ಹಿಡ್ಕೊಂಡು ಕೂರಕ್ಕಾಗಲ್ವಲ್ಲ ಅದಕ್ಕೆ. ಇದಕ್ಕೇನು ಕಡಿಮೆ ಇಲ್ಲ. ಸರಿ ಆಯಿತು, ಕಣ್ಮುಚ್ಚು. ಏನೇ ನಿಂದು ಯಾವಾಗಲೂ? ಇವಾಗೇನು ಮುಚ್ತೀಯೋ ಇಲ್ವೋ? ಸರಿ ಆಯಿತು. ನೀನು ಯಾವಾಗಲೂ ಬರೀತೀಯಲ್ಲ ಕವಿತೆ, ನನ್ನ ಬಗ್ಗೆ, ನನ್ನ ಅಂದದ ಬಗ್ಗೆ, ಅದು ಹೇಳು. ನಾ ಕಾಣದ ದೂರದಲ್ಲಿದ್ದರೂ ಹತ್ತಿರಕ್ಕೆ ಸೆಳೆಯುವ ಈ ನಿನ್ನ ಕಣ್ಣು, ಸಂಜೆಯ ಗಡುಗೆಂಪು ಹೊಂದಿರುವ ನಿನ್ನ ಮುಂಗುರುಳು, ನಾನೇನೇ ಮಾತಾಡಿದರೂ ಕೇಳುವಂತಹ ಶಂಕದಂತಹ ಕಿವಿ, ಹಿಮದಂತೆ ಮೃದುವಾಗಿರುವ ನಿನ್ನ ಕೆನ್ನೆ, ಧಾಟಿಯಾದರೂ ನಿನ್ನ ಮಾತುಗಳು, ನಿನ್ನ ಹತ್ತಿರಕ್ಕೆ ಸೆಳೆಯುವ ತುಟಿ, ಮೂಗುತಿಯ ಧರಿಸದೆ ಮುಕ್ಕೋಟಿ ದೇವತೆಗಳ ಅಂದವನ್ನು ಹೋಲುವ ನಿನ್ನ ಮೂಗು. ಆದರೂ ನಿನ್ನಂಥ ಸುಂದರಿ ಅಲ್ಲ. ಏನು? ನಾನು ಸುಂದ್ರಿ ಅಲ್ವಾ? ನಾನು ಸುಂದ್ರಿ ಅಲ್ವಾ? ನಾನು ಸುಂದ್ರಿ ಅಲ್ವಾ? ಆಯ್ತು, ನೀನು ಸುಂದ್ರಿನೇ. ಸರಿ ಆಯ್ತು, ಏನಕ್ಕೆ ಕಣ್ಮುಚ್ಚಕ್ಕೆ ಹೇಳಿದ್ದು? ನನಗೇನಾ? ಲವ್ ಯು ಕಣೆ. ಲವ್ ಯು. ಇಷ್ಟೆಲ್ಲ ಆಯ್ತಾ? ಬೇಜಾರ? ಮಗ, ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ಪ್ರೀತಿ ಅನ್ನೋದು ಜೀವನದಲ್ಲಿ ಒಂದೇ ಸಾರಿ ಸಿಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅದು ನಿನಗೆ ಆಲ್ರೆಡಿ ಸಿಕ್ಕಿದೆ. ಒಂದು ತಿಳ್ಕೊ ಮಗ, ಪ್ರೀತಿ ಅಂದರೆ ನನ್ನ ಜೊತೆ ನನಗಾಗಿರೋದಲ್ಲ, ಅವ್ರಿಗಾಗಿ ಅವರಾಗಿರೋದು. ನೀನು ಅವ್ರಾಗಕ್ಕೆ ಬಿಡು. ಒಂದು ಸಾರಿ ಅವಳ ಹತ್ರ ಹೋಗಿ ಮಾತಾಡು. ಸಾರಿ ಪ್ರಿಯಾ, ಏನಕ್ಕೋ? ನಿನ್ನೆ ನಾನು ಹಾಗೆ ಮಾತಾಡಬಾರ್ದಿತ್ತು. ಮತ್ತು ಆ ಟೈಮ್ನಲ್ಲಿ ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸಾರಿ. ಇಟ್ಸ್ ಓಕೆ. ಮತ್ತೆ ನೀನು ಸಡನ್ನಾಗಿ ಅಷ್ಟು ದೂರ ಹೋಗಬೇಕು ಅಂತ ಹೇಳಿದೆ ಅಲ್ಲ, ಅದು ನನ್ನ ತೊಗೊಳಕ್ಕೆ ತುಂಬ ಕಷ್ಟ ಆಯಿತು. ನಾನು ಹೋಗ್ಬೇಕು ಅಂದ್ಕೊಂಡಿದ್ದೇನೋ ನಿಜ, ಬಟ್ ನಿನಗೆ ಇಷ್ಟ ಇಲ್ಲ ಅಂದಮೇಲೆ ಅದು ನನಗೂ ಇಷ್ಟ ಇಲ್ಲ. ಅದಕ್ಕೆ ನೀನು ಒಪಿನಿಯನ್ ತಿಳ್ಕೊಳ್ಳೋಣ ಅಂತ ಹೇಳಿದೆ. ಬಟ್ ನೀನು ಓವರ್ ಥಿಂಕ್ ಮಾಡಿ ನಾನೇನೋ ನಿನ್ನಿಂದ ದೂರ ಹೋಗ್ಬಿಡ್ತೀನಿ ಅನ್ನೋ ಥರ ಇಲ್ಲಿಂದ ಎದ್ದೋಗ್ಬಿಟ್ಟೆ. ನೀನು ಹೋದ್ಮೇಲೆ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ? ಸಾರಿ ಕಣೆ, ನಿನಗೆ ಗೊತ್ತಲ್ವಾ ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ, ಅದಕ್ಕೆ ಕಷ್ಟ ಅನ್ನಿಸ್ತು. ಮತ್ತು ನಾನು ಇಲ್ಲೇ ಇದ್ದಿದ್ರೆ ಹತ್ತು ತೊಂದರೆ ಮಾಡ್ತಿದ್ನೇನೋ ಅನ್ನಿಸ್ತು, ಅದಕ್ಕೆ ಹೋಗಿದ್ದು. ಅಷ್ಟಕ್ಕೂ ನಾನು ನಿನ್ನ ಇವತ್ತು ಸಿಗು ಅಂತ ಹೇಳಿದ್ದು ಇದಕ್ಕಲ್ಲ. ಮತ್ತೆ ಇನ್ನೇನಕ್ಕೆ? ನಾನು ಹೀಗೆ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನಗೆ ಗೊತ್ತು ನಿನಗೆ ಈ ಜಾಬ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ, ಅದು ನಿನ್ನ ಡ್ರೀಮ್ ಕೂಡ ಆಗಿತ್ತು. ಅದಕ್ಕೆ ನೀನು ಆ ಜಾಬ್ಗೆ ಹೋಗಲೇಬೇಕು. ನಾನು ಇಲ್ಲಿವರೆಗೂ ನನ್ನ ಸ್ವಾರ್ಥಕ್ಕೆ ಯೋಚನೆ ಮಾಡಿದ್ದೀನಿ, ನಿನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಅದಕ್ಕೆ ನಾನು ಹೋಗ್ಬೇಕಾ? ನೆವರ್, ನಾನು ಹೋಗಲ್ಲ. ನಾನು ಇಡೀ ರಾತ್ರಿ ಎಲ್ಲ ಥಿಂಕ್ ಮಾಡಿದ್ದೀನಿ. ನಂಗೆ ಗೊತ್ತು ನಿನ್ನ ಕೈಯಲ್ಲಿ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ. ಅದು ಹೇಗೆ ಅಂದ್ಕೊಂಡೆ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ? ನೀನು ಮಾತ್ರ ಅಲ್ಲ ನನ್ನ ಲವ್ ಮಾಡ್ತಿರೋದು, ನಾನು ಕೂಡ ನಿನ್ನಷ್ಟೇ ಲವ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿನೇ ಮಾಡ್ತಿರ್ಬೋದು. ಅದು ಹಾಗಲ್ಲ ಪ್ರಿಯಾ. ಹಾಗೂ ಅಲ್ಲ ಹೀಗೂ ಅಲ್ಲ, ನಾನು ಇಲ್ಲೇ ಇರ್ತೀನಿ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು, ಓಕೆನಾ? ನೀನು ಹೋಗು ಅಂದರೂ ನಾನು ಹೋಗಲ್ಲ. ಥ್ಯಾಂಕ್ ಯು. ಸರಿ ಆಯ್ತು, ಕಣ್ಮುಚ್ಚು. ಮತ್ತೆ ಶುರು ಮಾಡ್ದೆ ನೀನು? ಇವಾಗೇನು ಮುಚ್ಚುತ್ತೀಯೋ ಇಲ್ಲ ನಾನು ಪ್ಯಾರಿಸ್ಗೆ ಇಲ್ಲ ಮುಚ್ತೀನಿ. ಚಿಕ್ಕ ವಿಷಯಕ್ಕೆಲ್ಲ ಅಷ್ಟು ದೊಡ್ಡ ನಿರ್ಧಾರ ತಗೋಬೇಡ. ಹಂಗೆ ಬಾ ದಾರಿಗೆ. ನೀನು ಯಾವಾಗಲೂ ಹೇಳ್ತೀಯಲ್ಲ, ಆ ಕವಿತೆ ಹೇಳೋ. ನಾ ಕಾಣದ ದೂರದಲ್ಲಿದ್ದರೂ ಹತ್ತಿರಕ್ಕೆ ಸೆಳೆಯುವ ಈ ನಿನ್ನ ಕಣ್ಣು, ಸಂಜೆಯ ಗಡುಗೆಂಪು ಹೊಂದಿರುವ ನಿನ್ನ ಮುಂಗುರುಳು, ನಾನೇನೇ ಮಾತಾಡಿದರೂ ಕೇಳುವಂತಹ ಶಂಕದಂತಹ ಕಿವಿ.